ಸುಮ್ಮನ ಸರಿ ಜಗನ್ಮಾತೆ ಹೇಳಿ ಹೇಳಿ ಧೈರ್ಯವನ್ನು ತಾಳಿ ಹ. ಈ ಹೊತ್ತು ನೀವೆಲ್ಲರೂ ಒಂದೇ ಮನಸ್ಸಿಗೆ ನನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡಿದ್ದೀರಿ. ಹೌದಮ್ಮ. ಏನು ಕಷ್ಟ ಬಂತು ಹೇಳಿ ಮಕ್ಕಳೇ. ಅಮ್ಮ ಅಮ್ಮ, ನಮ್ಮೆಲ್ಲರ ಭಾವಶುದ್ಧದ ಮೊರೆಯನ್ನಾಲಿಸಿದಂತಹ ನೀನು ಪ್ರತ್ಯಕ್ಷಗೊಂಡೆಯಾ ತಾಯಿ. ನಿನ್ನೀ ದಿವ್ಯ ಮಂಗಳ ಮನೋಹರ ಸ್ವರೂಪವನ್ನು ಕಂಡು ನಾವೆಲ್ಲರೂ ಸಂತುಷ್ಟಿಗೊಂಡವರಿದ್ದೇವೆ. ಆದರೆ ಇದೇ ಸಂತೋಷದಿಂದ ಮುಂದುವರಿಯುವ ಹಾಗೆ ಇಲ್ಲವಮ್ಮ. ಮಾಲಿನಿ ಜಾತನಾದಂತಹ ಮಹಿಷ ವಿಧಾತನಿಂದ ಅಭೇದ್ಯವಾದ ವರಗಳನ್ನು ಪಡೆದು ಲೋಕಗಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ನರ ನಾಗಲೋಕಗಳನ್ನಡರಿ ಅಧರ್ಮಿಯಾಗಿ ಮೆರೆಯುತ್ತಾ ಇದ್ದಾನೆ. ಸೂರ್ಯ ಚಂದ್ರರ ನಡೆಗೆ ತಡೆಯಾದಂತಹ ಗೂಢ ಮಹಿಷ ನಿರ್ಭೀತನಾಗಿದ್ದಾನೆ. ನಾವೆಲ್ಲರೂ ಭೀತಿಗೊಂಡಿದ್ದೇವೆ ತಾಯಿ. ದುಳ್ಳ ಮಹಿಷನ ಬಾಧಿ ಹೌದಮ್ಮ. ಬ್ರಹ್ಮನ ಹೊರಬರ ಗರ್ವದಿಂದ ಕುಣಿತಾ ಇರೋ ಮಹಿಷಾಸುರನನ್ನು ಕೊಂದು ಕೊಡ್ತೇನೆ. ಹ. ನಿಮಗೆ ಕ್ಷೇಮವನ್ನುಂಟು ಮಾಡ್ತೇನೆ. ಹ. ದುರುಳ ಮಹಿಷನ ಒದೆಗೆ ಹೋಗುವ ಕಾಲ್ನಡಿಗೆಯಲ್ಲಿ ಹೋಗುವುದಲ್ಲ. ಹ. ಅದಕ್ಕೆ ಬೇಕಾಗಿ ಸಿಂಹವಾಹಿನಿ ಆಗ್ತೇನೆ. ಜಯ ಜಯ ಸಿಂಹವಾಹಿನಿ ಆಗ್ತೇನೆ. ಜಯ ಜಯ ಸಿಂಹವಾಹಿನಿ ಆಗ್ತೇನೆ. ಜಯ ಜಯ